ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಕ್ಲಾಸ್ನಲ್ಲಿ ನಾನು TET ಇಂಗ್ಲೀಷ್, ಕನ್ನಡ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ವಿತ್ ಆನ್ಸರ್ಸನ್ನು ಡೀಟೇಲ್ ಎಕ್ಸ್ಪ್ಲನೇಷನನ್ನು ಕೊಡ್ತೀನಿ. ಲಾಸ್ಟ್ ಮಿನಿಟ್ನಲ್ಲಿ ನೀವು ಅಭ್ಯಾಸ ಮಾಡಬೇಕಾದ್ರೆ ಈ ಎಲ್ಲ ಟಾಪಿಕ್ಸ್ಗಳನ್ನ ನೀವು ಓದಲೇಬೇಕು. ಓಲ್ಡ್ ಕ್ವಶನ್ ಪೇಪರ್ಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಇಲ್ಲಿ ತಂದಿದ್ದೀನಿ. ಒಂದೆರಡು ಸಲ ನೀವು ನೋಡಿಕೊಂಡ್ರೆ ನಿಮಗೇನಾಗ್ತದೆ, ಒಂದು ಐಡಿಯಾ ಬಂದುಬಿಡ್ತದೆ ಯಾವ ರೀತಿ ನಮ್ಮ ಎಕ್ಸಾಮಿನೇಷನ್ನಲ್ಲಿ ಬರಿಬೇಕಂತ ಹೇಳಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಓಕೆ, ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳೋದನ್ನು ಮರೆತೆ, ಎಕ್ಸಾಮ್ಗೆ ಬಹಳಷ್ಟು ಟೈಮ್ ಅಂತೂ ಇಲ್ಲೇ ಇಲ್ಲ, 2 ದಿವಸ ಉಳಿದಿದೆ, 2-3 ದಿವಸ. ಸೊ ಇವಾಗ ಮೈಂಡ್ ಇದ್ದು ಕೂಲಾಗಿರಲಿ. ಇವತ್ತು ಯಾವುದೇ ಹೊಸ ಸಬ್ಜೆಕ್ಟನ್ನು ಓದಲಿಕ್ಕೆ ಹೋಗಬೇಡಿ, ಬಟ್ ಇಂಥ ಕ್ವಶನ್ ವಿತ್ ಆನ್ಸರ್ಸನ್ನು ಒಂದು ಸಲ ನೋಡ್ಕೊಂಬಿಡಿ. ಎಕ್ಸಾಮಿನೇಷನಲ್ಲಿ ಇವೇ ನೆನಪಾಗ್ತವೆ. ಸೊ ಆ ಕ್ವಶನ್ಸನ್ನು ನೀವು ಫೇಸ್ ಮಾಡಬೇಕಾದ್ರೆ ನಿಮಗೆ ಒಂದು ಐಡಿಯಾ ಬರ್ತದೆ ಯಾವ ರೀತಿ ಆನ್ಸರ್ಸನ್ನು ನಾವು ಮಾಡಬೇಕಂತ ಹೇಳಿ. ಸೊ ವಿಡಿಯೋವನ್ನು ಎಂಡ್ವರೆಗೆ ಪೂರ್ತಿಯಾಗಿ ನೋಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ TET ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿಯಲ್ಲಿ ಇಲ್ಲಿ 10 ಕ್ವಶನ್ಸ್ಗಳನ್ನ ಬಂದವ. ಗ್ರೋತ್, ಡೆವಲಪ್ಮೆಂಟ್ ನಡುವಿನ ವ್ಯತ್ಯಾಸ ಏನು? ಪಿಯಾಜೆ ಅವರ ಜ್ಞಾನಾಭಿವೃದ್ಧಿ ಸಿದ್ಧಾಂತದಲ್ಲಿ ಎಷ್ಟು ಹಂತಗಳಿವೆ? ವ್ಯಾಗೋಟ್ಸ್ಕಿಯ ZPD ಅಂದರೆ ಏನು? ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು? ಡಿಸ್ಲೆಕ್ಸಿಯಾ ಯಾವ ರೀತಿ ಕಲಿಕೆಗೆ ಅಡಚಣೆ? ಇಲ್ಲಿ ಒಂದು ಥಿಂಗ್ ತಿಳ್ಕೊರಿ ನೀವು. ಡಿಸ್ಲೆಕ್ಸಿಯಾ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾರೆ. ಡಿಸ್ಲೆಕ್ಸಿಯಾ ಇರಬಹುದು, ADHD ಬಗ್ಗೆ ಇರಬಹುದು. ಒಂದು ಕ್ವಶನ್ ಮಗುವಿನ ಒಂದು ಕಲಿಕೆಯ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತದೆ. ಈ ಕ್ವಶನ್ಸ್ ಎಲ್ಲ ಬೇಸ್ ಮೇಲೆ ಅದಾವ. ಬಟ್ ಡಿಸ್ಲೆಕ್ಸಿಯಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ಮೇಟಿವ್ ಅಸೆಸ್ಮೆಂಟು, ರೀಇನ್ಫೋರ್ಸ್ಮೆಂಟ್ ಮೇಲೆ, ಕನ್ಸ್ಟ್ರಕ್ಟಿವಿಸಮ್ ಮೇಲೆ ಶಿಕ್ಷಕರ ಪಾತ್ರ ಏನು? ಕೋಲ್ಸ್ಬರ್ಗ್ ಅವರ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾರೆ ಇವರು. RTI ಕಾಯ್ದೆ ಬಗ್ಗೆ ಕೇಳ್ತಾರೆ. ಸೊ ಇವು ಕೆಲವೊಂದು ಕ್ವಶನ್ಸ್ ಅದಾವ. ವಿತ್ ಆನ್ಸರ್ಸನ್ನು ನಿಮಗೆ ಕೊಡ್ತೀನಿ, ಒಂದು ಸಲ ನೋಡ್ಕೊಂಬಿಡಿ. ಓಕೆ, ಇಲ್ಲಿ ನೋಡಿ. ಫಸ್ಟ್ ಒನ್ ಕ್ವಶನ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ನಡುವಿನ ವ್ಯತ್ಯಾಸ ಏನು? ಗ್ರೋತ್ ಅಂದ್ರೇನು? ಡೆವಲಪ್ಮೆಂಟ್ ಅಂದ್ರೇನು? ಗ್ರೋತು ದೇಹದ ಗಾತ್ರದಲ್ಲಿ ಬದಲಾವಣೆ ಆಗುವುದನ್ನು ನಾವು ಏನಂತ ಕರಿತೀವಿ? ಇಲ್ಲಿ ಗ್ರೋತ್ ಅಂತ ಕರಿತೀವಿ. ಅದು ಉದ್ದದಲ್ಲಿ ಬದಲಾವಣೆ ಆಗ್ಬೋದು, ತೂಕದಲ್ಲಿ ಏರಿಕೆ ಆಗ್ಬೋದು. ಗ್ರೋತ್ ಅನ್ನೋದು ಪ್ರಮಾಣಾತ್ಮಕ ಬದಲಾವಣೆ ಆಗಿರ್ತದೆ. ಪ್ರಮಾಣಾತ್ಮಕ, ಇಷ್ಟು ಪ್ರಮಾಣದಲ್ಲಿ ಏರಿಕೆ ಆಯಿತು, ಹೈಟ್ ಇದ್ದಿದ್ದು ಇಷ್ಟು ಪ್ರಮಾಣದಲ್ಲಿ ಏರಿಕೆ ಆಯಿತು, ತೂಕ ಇದ್ದಿದ್ದು ಇಷ್ಟು ಏರಿಕೆ ಆಯಿತು ಅನ್ನೋದು ಗ್ರೋತ್. ಡೆವಲಪ್ಮೆಂಟ್ ಈಸ್ ಗುಣಾತ್ಮಕ ಅಂದ್ರೇನು? ಮನಸ್ಸು, ನಡವಳಿಕೆ, ಜ್ಞಾನದಲ್ಲಿ ಏರಿಕೆ ಆಗುವುದು, ಜ್ಞಾನದಲ್ಲಿ ಬದಲಾವಣೆ ಆಗುವುದು, ದಟ್ ಈಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನಾವು. ಮನಸ್ಸಿನಲ್ಲಿ ಆಗೋ ಬದಲಾವಣೆಗಳು, ನಡವಳಿಕೆಯಲ್ಲಿ ಆಗೋ ಬದಲಾವಣೆಗಳು, ಇವೆಲ್ಲ ಏನು ಬರ್ತಾವೆ? ಡೆವಲಪ್ಮೆಂಟ್ನಲ್ಲಿ ಬರ್ತಾವೆ. ಎರಡೂದರಲ್ಲಿ ಬದಲಾವಣೆ ಆಗುವುದಂತೂ 100%. ಬಟ್ ಗ್ರೋತ್ನಲ್ಲಿ ಪ್ರಮಾಣದಲ್ಲಿ ಏರಿಕೆ ಆಗ್ತದೆ. ಗಾತ್ರದಲ್ಲಿ, ಉದ್ದದಲ್ಲಿ, ತೂಕದಲ್ಲಿ ಗ್ರೋತು. ಡೆವಲಪ್ಮೆಂಟ್ ಮನಸ್ಸು, ನಡವಳಿಕೆ, ಜ್ಞಾನದಲ್ಲಿ ಆಗುವಂಥ ಒಂದು ಬದಲಾವಣೆ. ಪಿಯಾಜೆಯ ಹಂತಗಳು 4 ಬರ್ತವೆ. ಸೆನ್ಸರಿ ಮೋಟಾರ್, ಪ್ರೀ ಆಪ್ರೇಷನಲ್, ಕಾಂಕ್ರೀಟ್ ಆಪ್ರೇಷನಲ್, ಫಾರ್ಮಲ್ ಆಪ್ರೇಷನಲ್. ಇವು 4 ಹಂತಗಳು ಪಿಯಾಜೆಯಲ್ಲಿ ನಾವು ಕಾಣ್ತೀವಿ. ZPD ಅಂದ್ರೇನು? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಮಗು ಸ್ವಲ್ಪ ಸಹಾಯದಿಂದ ಕಲಿಯುವ ಸಾಮರ್ಥ್ಯದ ಮಿತಿ. ಮಗು ಒಂದು ಸ್ವಲ್ಪ ಸಹಾಯ ಮಾಡಿದ ತಕ್ಷಣ ಅದು ಒಂದು ಕಲಿಯುವಂಥ ಸಾಮರ್ಥ್ಯದ ಮಿತಿಗೆ ನಾವೇನಂತ ಕರಿತೀವಿ? ZPD ಅಂತ ಕರಿತೀವಿ. ಇನ್ಕ್ಲೂಸಿವ್ ಎಜುಕೇಷನ್ ಅಂದ್ರೇನು? ಎಲ್ಲ ಮಕ್ಕಳಿಗೂ ಸಮಾನ ಕಲಿಕೆಯ ಅವಕಾಶ, ಯಾವುದೇ ಭೇದ ಭಾವ ಇಲ್ಲದೆ ಕ್ಲಾಸ್ ರೂಮ್ನಲ್ಲಿರುವ ಎಲ್ಲ ಮಕ್ಕಳಿಗೂ ಸಮಾನ ಕಲಿಕೆಯ ಅವಕಾಶಗಳನ್ನು ಕೊಡುವುದೇ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ ನಾವು. ಹೌದಾ? ಯಾವುದೇ ಭೇದ ಭಾವ ಎಲ್ಲ ಮಾಡೋಂಗಿಲ್ಲ. ಡಿಸ್ಲೆಕ್ಸಿಯಾ ಮೀನ್ಸ್ ಓದುವಿಕೆ ಸಂಬಂಧಿಸಿದಂಥ ಕಲಿಕೆಯ ಅಡಚಣೆ. ಓದುವಿಕೆ, ಮಗುವಿಗೆ ಓದಲಿಕ್ಕೆ ಪ್ರಾಬ್ಲಮ್ ಆಗ್ತಿರೋದ ಅಂಥ ಒಂದು ಕಲಿಕೆಯಲ್ಲಿ ಅಡಚಣೆಯನ್ನು ಉಂಟು ಮಾಡುವಂಥ ಒಂದು ಪ್ರಾಬ್ಲಮ್ ಅದು. ಫಾರ್ಮೇಟಿವ್ ಅಸೆಸ್ಮೆಂಟ್ಗೆ ಉದಾಹರಣೆ ಇಲ್ಲಿ ಕ್ಲಾಸ್ ಟೆಸ್ಟ್ ಇರ್ಬೋದು, ಅಬ್ಸರ್ವೇಷನ್ ಇರ್ಬೋದು, ಓರಲ್ ಕ್ವಶನ್ಸನ್ನು ಕೇಳುವುದಿರ್ಬೋದು. ದಟ್ ಈಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ನ ಕೆಲವೊಂದು ಉದಾಹರಣೆಗಳು. ರೀಇನ್ಫೋರ್ಸ್ಮೆಂಟ್ ಅಂದ್ರೇನು? ವಿದ್ಯಾರ್ಥಿಯು ಉತ್ತಮ ನಡವಳಿಕೆಯನ್ನು ಬಲಪಡಿಸುವುದು ಅಥವಾ ಪ್ರೋತ್ಸಾಹಿಸುವುದು. ದಟ್ ಈಸ್ ರೀಇನ್ಫೋರ್ಸ್ಮೆಂಟ್ ಅಂತ ಕರಿತೀವಿ ನಾವು. ಕನ್ಸ್ಟ್ರಕ್ಟಿವಿಸಮ್ ಅಂದ್ರೇನು? ಶಿಕ್ಷಕರ ಪಾತ್ರ ಏನಾಗಿರ್ತೈತಿ ಇಲ್ಲಿ? ಮಾರ್ಗದರ್ಶಕ, ಫೆಸಿಲಿಟೇಟರ್ ಅಂತ ಕರಿತೀವಿ. ಶಿಕ್ಷಕ ಯಾವತ್ತೂ ಮಾರ್ಗದರ್ಶಕ. ಇಲ್ಲಿ ಒಂದು ಥಿಂಗ್ ತಿಳ್ಕೊರಿ. ಶಿಕ್ಷಕ ಇಲ್ಲಿ ಏನಾಗಿರ್ತಾನೆ? ಮಾರ್ಗದರ್ಶನವನ್ನು ಕೊಡುವವನು. ಹೌದಾ? ಮಕ್ಕಳಿಗೆ ಅನುಭವದ ಮೂಲಕ ಕಲಿಸಲು ಸಹಾಯವನ್ನು ಮಾಡ್ತಾನೆ, ಅಷ್ಟೇ ಅವನು. ಹೌದಾ?
ಕೋಲ್ಸ್ಬರ್ಗ್ ಸಿದ್ಧಾಂತ ಏನು? ನೈತಿಕತೆ ಅಭಿವೃದ್ಧಿ ಬಗ್ಗೆ ಕೋಲ್ಸ್ಬರ್ಗ್ ಸಿದ್ಧಾಂತ ಇದ್ದಿದ್ದು ಹೇಳ್ತದ. ಹೌದಾ? ನೆಕ್ಸ್ಟ್ ಇಲ್ಲಿ ಕನ್ನಡ ಕ್ವಶನ್ಸ್ ಅದಾವ. ಸೊ ವಿಭಕ್ತಿ ಸಂಧಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ, ನೋಡ್ಕೊಳ್ಳಿ. ಹೌದಾ, RT ಇದ್ರ ಬಗ್ಗೆ ಒಂದು ಕ್ವಶನ್ ಇತ್ತು ಅಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ನಲ್ಲಿ. 6ರಿಂದ 14 ವರ್ಷದ ಮಕ್ಕಳಿಗೆ RTEಯನ್ನು ಇಲ್ಲಿ ಕೊಡ್ತಾರೆ ಸ್ಕೂಲ್ನಲ್ಲಿ. ಕನ್ನಡದಲ್ಲಿ ನಾವು ಆನ್ಸರ್ಸನ್ನು ಇಲ್ಲಿ ನೋಡಬೇಕಾದ್ರೆ ವಿಭಕ್ತಿ, ಉದಾಹರಣೆ ರಾಮನ ಮನೆಗೆ. ನ ಇದ್ದಿದ್ದು ಷಷ್ಠಿ ವಿಭಕ್ತಿ ಅದ. ಪ್ರಥಮವು, ದ್ವಿತೀಯ ಅನು, ತೃತೀಯ ಇಂದ, ಚತುರ್ಥಿಗೆ ಏಕೆ ಅಕ್ಕೆ, ಷಷ್ಠಿ ಸಪ್ತಮಿಯಲ್ಲಿ ಸಂಬೋಧನ ಏರ ಅಂದಂಗೆ ನ ಇದ್ದಿದ್ದು ಬರ್ತದ. ಇಂದ ಷಷ್ಠಿ ವಿಭಕ್ತಿಯ ಪ್ರತ್ಯಯವನ್ನು ಇಲ್ಲಿ. ಸಂಧಿ 2 ಪದಗಳು ಅಕ್ಷರಗಳು ಒಂದಾಗುವಿಕೆ ನಾವು ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ದೇವ ಪ್ಲಸ್ ಆಲಯ, ದೇವಾಲಯ. ಓಕೆ, ಸಮಾಸ ಪ್ರಕಾರಗಳು ದ್ವಂದ್ವ, ಅವ್ಯವಿಭಾವ, ಬಹುವ್ರೀಹಿ, ತತ್ಪುರುಷ, ಕರ್ಮಧಾರಯ ಸಮಾಸಗಳನ್ನು ನೋಡ್ಕೊಳ್ಳಿ. ಅಲಂಕಾರಕ್ಕೆ ಉದಾಹರಣೆ ಮಳೆ 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 ಬರೋಯ್ತು, ಅನುಪ್ರಾಸ ಅಲಂಕಾರ. ಛಂದಸ್ಸು ಕವನದ ಲಯ ಗತಿಯ ನಿಯಮವನ್ನು ಅಲ್ಲಿ ಛಂದಸ್ಸಿನಲ್ಲಿ ಕೇಳ್ತಾರೆ. ಕವಿಕೃತಿ ಉದಾಹರಣೆ ಕುಗ್ಗಿ ಕುಗ್ಗಿ. ಒಂದು ಕವಿಯ ಬಗ್ಗೆ ನೀವು ಒಂದು ಎಕ್ಸಾಂಪಲನ್ನು LSRW ಕಂಪಲ್ಸರಿ ಕೇಳ್ತಾರೆ. LSR ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ತಪ್ಪು ಶುದ್ಧೀಕರಣ ವಿಧಾನ, ಮಗು ತಪ್ಪನ್ನು ಮಾಡಿದಪ್ಪ ಅಂತಂದ್ರೆ ಅದನ್ನು ತಿದ್ದುಕೊಳ್ಳುವಂತೆ ಮಾರ್ಗದರ್ಶನ ನೀಡುವುದು, ದಟ್ ಈಸ್ ತಪ್ಪು ಶುದ್ಧೀಕರಣ ವಿಧಾನ. ಆ್ಯಂಡ್ ದೆನ್ ಇಂಗ್ಲೀಷನ್ನು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇಲ್ಲಿ ನಾವು ನೋಡೋಣ ವಿತ್ ಆನ್ಸರ್ಸ್. ಇಂಗ್ಲೀಷ್ ಟೆನ್ಸ್, ಶಿ ಈಸ್ ರೈಟಿಂಗ್, ದಟ್ ಈಸ್ ರೈಟಿಂಗ್, ಬರಿತಾ ಇದ್ದಾಳೆ, ಮೀನ್ಸ್ ಕಂಟಿನ್ಯೂಸ್, ಬರೆಯುವುದನ್ನು ಮುಗಿಸಿಲ್ಲ ಬಟ್ ಶಿ ಈಸ್ ರೈಟಿಂಗ್, ಬರಿತಾ ಇದ್ದಾಳೆ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆರ್ಟಿಕಲ್ಸ್ ಡ್ಯಾಶ್ ಆ್ಯಪಲ್ ಆ್ಯನ್ ಆ್ಯಪಲ್. ಓಕೆ. ಪ್ಯಾಸಿವ್, ಹಿ ರೋಟ್ ಅ ಲೆಟರ್ ವಾಸ್ ರಿಟನ್ ಬೈ ಹಿಮ್, ಹಿ ಇದ್ದಿದ್ದು ಹಿಮ್ ಆಗ್ತದೆ. ಇಂಡೈರೆಕ್ಟ್ ಸ್ಪೀಚ್, ಹಿ ಸೇಡ್ ಐ ಆಮ್ ಹ್ಯಾಪಿ, ಹಿ ಸೇಡ್ ದ್ಯಾಟ್ ಹಿ ವಾಸ್ ಹ್ಯಾಪಿ. ಓಕೆ. ಪಾರ್ಟ್ಸ್ ಆಫ್ ಸ್ಪೀಚಿಗೆ ಉದಾಹರಣೆ ಇಲ್ಲಿ ಏನು ಬರ್ತದೆ? ರಾಮ ಈಸ್ ಅ ಗುಡ್ ಬಾಯ್, ರಾಮ ಇದ್ದಿದ್ದು ನೌನ್ ಆಗ್ತದೆ. ಓಕೆ. ಈಸ್ ಇದ್ದಿದ್ದು ವರ್ಬ್ ಆಗ್ತದೆ, ಗುಡ್ ಇದ್ದಿದ್ದು ಅಡ್ಜೆಕ್ಟಿವ್ ಆಗ್ತದೆ. ಇದು ನಮಗೆ ಗೊತ್ತಿರಬೇಕು ಈ ರೀತಿ. ದಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್. ಪ್ರಪೋಸಿಷನ್, ಶಿ ಲಿವ್ಸ್ ಡ್ಯಾಶ್ ಬ್ಯಾಂಗ್ಳೂರ್, ಇನ್ ಬ್ಯಾಂಗ್ಳೂರ್. ಓಕೆ, ಇನ್ ಬ್ಯಾಂಗ್ಳೂರ್. ರೀಡಿಂಗ್ ಕಾಂಪ್ರಿಹೆನ್ಷನ್, ಪ್ಯಾರಾಗ್ರಾಫ್ ಆಧಾರಿತ ಉತ್ತರ ಪರಿಸರಕ್ಕೆ ತಕ್ಕಂತೆ ನಾವು ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ತಕ್ಕಂತೆ ನೀವು ಆನ್ಸರ್ಸ್ಗಳನ್ನ ಬರಿಬೇಕು. ಓಕೆ. ಪರ್ಪೋಸ್ ಆಫ್ ಲ್ಯಾಂಗ್ವೇಜ್ ಪೆಡಗೋಜಿ, ಕಮ್ಯುನಿಕೇಷನ್ ಸ್ಕಿಲ್, ಕಾಂಪ್ರಿಹೆನ್ಷನ್, ವೆಕ್ಯಾಬ್ಯುಲರಿ ಅಭಿವೃದ್ಧಿ, ಇವರೆಲ್ಲವನ್ನು ನೀವು ಅಲ್ಲಿ ನೋಡ್ಕೋಬೇಕು. ಓಕೆ. ದೀಸ್ ಆರ್ ದಿ ಸಮ್ ಕ್ವಶನ್ಸ್ ರಿಗಾರ್ಡಿಂಗ್ ಇಂಗ್ಲೀಷ್, ಕನ್ನಡ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಜಿ. ಓಕೆ. ವಿಡಿಯೋ ಒಂದು ಸ್ವಲ್ಪ ಲೆಂದಿ ಆಗ್ತಿದೆ, ಸೊ ಅದರ ಸಲುವಾಗಿ SS ಮತ್ತು ಸೈನ್ಸು ನಾನು ವಿಡಿಯೋನ ಇದರಲ್ಲಿ ಹಾಕಲಿಲ್ಲ. ಸೊ ಅದಕ್ಕೆ ಬೇರೆ ವಿಡಿಯೋನ ಮಾಡ್ತೀನಿ, ಆ ವಿಡಿಯೋಗಳನ್ನ ಚೆಕ್ಔಟ್ ಮಾಡ್ಕೊಳ್ಳಿ. ಲಾಸ್ಟ್ ಸಮಯ ಬಹಳಷ್ಟು ಕಡಿಮೆ ಇದೆ, ಸೊ ಕೂಲಾಗಿ ಇಂಥ ವಿಡಿಯೋಗಳನ್ನ ನೋಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಧನ್ಯವಾದಗಳು.